ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಸಂಧ್ಯಾ ವರ್ಲ್ಡ್ ಝೋನ್ ಚಾನಲ್. ನಿಮ್ಗೆ ಗೊತ್ತಾ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಾವು ಆರೋಗ್ಯವಾಗಿದ್ದರೆ ಮಾತ್ರ ದುಡಿಲಿಕ್ಕೆ ಸಾಧ್ಯ, ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮೂಳೆಗಳು ಸ್ಟ್ರೆಂತ್ ಇರಬೇಕು. ಅದಕ್ಕೋಸ್ಕರ ಮೂಳೆ ಸ್ಟ್ರೆಂತ್ ಇರೋಕ್ಕೆ ಒಂದು ಕ್ಯಾಲ್ಶಿಯಂ ಬೇಕಾಗತ್ತೆ. ಆ ಕ್ಯಾಲ್ಶಿಯಂ ಯಾವ್ಯಾವುದು ಅಂದರೆ ಇಂಪಾರ್ಟೆಂಟ್ 5 ಕ್ಯಾಲ್ಶಿಯಂ ಯಾವ್ಯಾವ ನೀವು ತಿನ್ನುವಂಥ ಆಹಾರದಲ್ಲಿದೆ ಅಂತ ಇವತ್ತೇ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಬನ್ನಿ ಹಾಗಾದರೆ ಯಾವ್ಯಾವ ಆಹಾರದಲ್ಲಿ ಕ್ಯಾಲ್ಶಿಯಂ ಇದೆ, ಯಾವ ಆಹಾರನ ತಗೊಂಡ್ರೆ ಒಳ್ಳೆಯದು, ನಮ್ಮ ಎಲುಬನ್ನು ಅಥವಾ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿಕೊಂಡು ನಾವು ಆರೋಗ್ಯ ಇರಲಿಕ್ಕೆ ಯಾವುದು ಉತ್ತಮ ಅನ್ನೋದನ್ನು ನನಗೆ ಗೊತ್ತಿದ್ದದಷ್ಟನ್ನು ಸ್ವಲ್ಪ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವರ್ಷಗಳು ಕಳೆದಂತೆ ನಮಗೆ ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ. ಸೊ ವಯಸ್ಸಾದ ಹಾಗೆ ನಮ್ಮ ಎಲುಬುಗಳಲ್ಲಿ, ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕ್ಯಾಲ್ಶಿಯಂ ಪ್ರಮಾಣನ ನಾವು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋವಂಥದ್ದು ತಿಳ್ಕೊಬೇಕಾಗತ್ತೆ. ಸೊ ಪ್ರತಿಯೊಂದು ಆಹಾರದಲ್ಲೂ ಒಂದೊಂದು ರೀತಿ ನಾವು ಕ್ಯಾಲ್ಶಿಯಮ್ ಅಥವಾ ಪೌಷ್ಟಿಕತೆಯನ್ನು ಪಡ್ಕೊಳ್ತೇವೆ. ಮುಖ್ಯವಾಗಿ 5 ಆಹಾರದಲ್ಲಿ ನಾವು ಮೂಳೆಗಳಿಗೆ ಕ್ಯಾಲ್ಶಿಯಂ ಪ್ರಮಾಣವನ್ನು ಪಡ್ಕೊಳ್ಬೋದು. ಅದು ಯಾವ ಥರ ಅಂತ, ಯಾವ್ಯಾವ ಆಹಾರದಲ್ಲಿದೆ ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನನಗೆ ಗೊತ್ತಿದ್ದಷ್ಟು ತಿಳಿಸ್ಕೊಡ್ತೇನೆ. ಸೊ ಹಾಗೆ ಬನ್ನಿ ನೋಡೋಣ ಯಾವ ಆಹಾರ ಅಂತ ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ರಾಗಿ. ಬೆಂಗಳೂರಿನಲ್ಲಿ ರಾಗಿ ಗೊತ್ತಿಲ್ಲದೆ ಇರುವಂಥದ್ದು ಯಾರೇನೂ ಇಲ್ಲ. ಎಲ್ಲರಿಗೂ ರಾಗಿ ಗೊತ್ತೇ ಇದೆ. ರಾಗಿ ಮುದ್ದೆ ತಿನ್ನೋದಿರ್ಬೋದು, ರಾಗಿ ಅಂಬಲಿ ಕುಡಿಯೋದಿರ್ಬೋದು. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಈ ಬೇಸಿಗೆ ಕಾಲದಾಗಂತೂ ನಮ್ಮ ಬಾಡಿ ಹೀಟ್ ಆದಾಗ ಸೊ ನಮ್ಮ ಕೂಲಾಗಿರುವಂಥದ್ದು ರಾಗಿ. ಇದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ತುಂಬ ಜಾಸ್ತಿನೇ ಇರುತ್ತೆ. ಸೊ ನಮ್ಮ ಎಲುವಿಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಸಿಗುತ್ತೆ. ದಿನಕ್ಕೆ ಒಂದು ಲೋಟ ರಾಗಿ ಗಂಜಿ ಕುಡಿದ್ರೆ ದೇಹಕ್ಕೆ ಎಷ್ಟೋ ಒಂದು ಆರಾಮಾಗತ್ತೆ. ಗೊತ್ತಿರ್ಬೋದು, ರಾಗಿ ಮುದ್ದೆ ತಿನ್ನುವವರು ಇರ್ಬೋದು, ಗಂಜಿ ಕುಡಿಯೋರು ಇರ್ಬೋದು, ಗೊತ್ತಿರುತ್ತೆ. ಹಾಗೆ ಎರಡನೇದಾಗಿ ನಾವು ನೋಡೋಣ ಎಳ್ಳು ತುಂಬ ಚಿಕ್ಕದಾಗಿದ್ದರೂ ಜಾಸ್ತಿನೇ ಕ್ಯಾಲ್ಶಿಯಂ ಇರುತ್ತೆ ಎಳ್ಳಲ್ಲಿ. ಅದರಲ್ಲೂ ಕಪ್ಪು ಎಳ್ಳು ಸೇವನೆ ಮಾಡಿದ್ರಂತೂ ತುಂಬ ದೇಹಕ್ಕೆ ಒಳ್ಳೆಯದು, ತಂಪು ಕೂಡ. ನಮ್ಮ ಕಡೆ ಎಲ್ಲ ಬೇಸಿಗೆಗಾಲದಲ್ಲಿ ಎಳ್ಳಿನ ಜ್ಯೂಸ್ ಮಾಡಿ ಕುಡಿತಾರೆ. ಬಾಡಿ ಹೀಟನ್ನು ಒಂದು ಕಂಟ್ರೋಲ್ ಮಾಡುವಂಥ ಒಂದು ಎಳ್ಳು ಇದು. ತುಂಬ ಚೆನ್ನಾಗಿ ಎಲುಬಿಗೂ ಕೂಡ ಸ್ಟ್ರೆಂತ್ ಸಿಗುತ್ತೆ. ಅದರಿಂದ ಎಳ್ಳು ಉಪಯೋಗ ಮಾಡಿ ದಿನಕ್ಕೆ, ತುಂಬ ಒಳ್ಳೆಯದು ಬಾಡಿಗೂ ಹಾಗೂ ನಿಮ್ಮ ಎಲುಬಿಗೆ ಕ್ಯಾಲ್ಶಿಯಂ ಸಿಗುವಂಥದ್ದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಈ ಎಳ್ಳು ಅಂತ ಹೇಳ್ಬೋದು. ಹಾಗೆ ಮೂರನೇದು ಬಂದ್ಬಿಟ್ಟು ಮೊಸರಂತೂ ನಾವು ಈಗ ಬೇಸಿಗೆಯಲ್ಲಂತೂ ಎಲ್ಲರೂ ಕುಡಿತೀವಿ. ದಿನಕ್ಕೆ ಎಲ್ಲರೂ ಯೂಸೇ ಮಾಡ್ತೀವಿ ಮೊಸರು. ಹೀಟು ಅಂತಾರೆ, ಒಬ್ಬರು ತಂಪು ಅಂತಾರೆ. ಸೊ ಇದು ಎರಡಕ್ಕೂ ಒಳ್ಳೆಯದು, ಮೂಳೆಗೂ ಒಳ್ಳೆಯದು, ಬಾಡಿ ತಂಪು ಮಾಡಿರೋದಕ್ಕೂ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣವನ್ನು ನಾವು ಮೂಳೆಗೆ ಅತ್ಯಂತ ವೇಗವಾಗಿ ನಾವು ಪಡ್ಕೋಬೋದು ಮೊಸರಿಂದ. ಇದೇನು ನಾವು ಈಸಿಯಾಗಿ ಡೈಲಿ ಉಪಯೋಗಿಸ್ಕೊಳ್ಳೋಂಥದ್ದು ಗೊತ್ತಿರ್ಬೋದು ತಮಗೆ. ಸೊ ಮೊಸರಿಂದ ನಾವು ನಮ್ಮ ಬಾಡಿ ಸ್ಟ್ರೆಂತು, ಎಲುಬಿನಲ್ಲಿ ಶಕ್ತಿಯನ್ನು ಪಡೆಯುವಂಥಲ್ಲಿ ಒಂದು ಬಹಳ ಮುಖ್ಯವಾಗುತ್ತದೆ. ಮೊಸರು ಕೂಡ ಒಂದು ನೋಡ್ಬೋದು. ಮೊಸರನ್ನು ಡೈಲಿ ಯೂಸ್ ಮಾಡಿ, ತುಂಬ ದೇಹಕ್ಕೆ ತಂಪು ಕೊಡುವಂಥದ್ದು ಒಳ್ಳೆಯದು ಕೂಡ. ಹಾಗೆ ಇನ್ನು 4ನೇದು ಬಂದ್ಬಿಟ್ಟು ನಾವು ಪನ್ನೀರಲ್ಲೂ ತುಂಬ ಚೆನ್ನಾಗಿ ಕ್ಯಾಲ್ಶಿಯಂ ಸಿಗುತ್ತೆ ನಿಮಗೆ. ಸೊ ಮೂಳೆಗೂ ಕೂಡ ಶಕ್ತಿಯನ್ನು ಕೊಡುವಂಥ ಒಂದು ಪನ್ನೀರು ಆಹಾರವನ್ನು ನೀವು ಡೈಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಕೊಡೋದ್ರ ಜೊತೆಗೆ ನಮಗೆ ಪ್ರೋಟೀನ್ ಕೂಡ ಇದೆ ಈ ಪನ್ನೀರಲ್ಲಿ. ಸೊ ಮಸಲ್ಸ್ಗೂ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಹಾಗಾಗಿ ಪನ್ನೀರಿಂದ ತುಂಬ ಒಳ್ಳೆಯ ದೇಹಕ್ಕೆ ಉಪಯೋಗವಾಗೋಂಥ ಒಂದು ಆಹಾರ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲರೂ ತಿಂತಾರೆ, ಯಾಕಂದರೆ ನಾನ್ ವೆಜ್ ತಿನ್ನದೇ ಇದ್ದವರು ಕೂಡ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡುವಂಥವ್ರು. ಸೊ ಪನ್ನೀರು ಅತಿ ಹೆಚ್ಚಾಗಿ ಬಳಸ್ತಾರೆ ನಾನ್ ವೆಜ್ ತಿನ್ನದೇ ಇದ್ದವರು. ಯಾವುದೇ ಫಂಕ್ಷನ್ ಇರ್ಬೋದು ಯಾವುದರಲ್ಲಿ, ಇದರಿಂದ ಒಳ್ಳೆಯ ದೇಹಕ್ಕೆ ಒಂದು ಪ್ರೋಟೀನ್ಯುಕ್ತ ಆಹಾರವನ್ನು ಸಿಗತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಪನ್ನೀರನ್ನು ಸ್ವಲ್ಪ ಯೂಸ್ ಮಾಡಿ ಮನೇಲಿ. ಇನ್ನು 5ನೇ ಒಂದು ಕಡೆಯ ಆಹಾರ ಅಂತ ಹೇಳಿದ್ರೆ ನಾವು ನೋಡ್ಬೋದು ನುಗ್ಗೆ ಸೊಪ್ಪು.
ನುಗ್ಗೆ ಸೊಪ್ಪು ಇಲ್ಲಿ ಬೆಂಗಳೂರರಂತೂ ಸೊಪ್ಪು ಪ್ರಿಯರು ತುಂಬ ಜನರು. ಸೊಪ್ಪು ಅಂತೂ ತುಂಬ ಜನ ಯೂಸ್ ಮಾಡ್ತೀರ, ಗೊತ್ತೇ ಇದೆ ಸೊಪ್ಪಲ್ಲಿ ಏನೇನು ಕ್ಯಾಲ್ಶಿಯಮ್ ಇರುತ್ತೆ, ಎಷ್ಟು ಯೂಸ್ ಆಗುತ್ತೆ ಬಾಡಿಗೆ. ಸೊಪ್ಪು ತಿನ್ನೋದ್ರಿಂದ ಏನೇನು ಒಳ್ಳೆಯದು ದೇಹಕ್ಕೆ ತಂಪು, ಹಾಗೆ ಬೋನ್ಸ್ಗಳಿಗೆ, ಹಾಗೆ ಮಸಲ್ಸ್ಗಳಿಗೆ, ಹಾಗೆ ಹೀಟ್ ಬಾಡಿ ಇದ್ದವ್ರಿಗಂತೂ ತುಂಬ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಮಿನರಲ್ ಎರಡೂ ಸಿಗುತ್ತೆ ನಿಮಗೆ. ತಂಪಾಗಿರುವ ಜೊತೆಗೆ ಮಿನರಲ್, ಕ್ಯಾಲ್ಶಿಯಮ್ಮು ಬಾಡಿಗೆ ಒಂದು ಒಳ್ಳೆಯ ಶಕ್ತಿ ಕೊಡ್ತದಂತಲೇ ಹೇಳ್ಬೋದು. ಸೊಪ್ಪು ದೇಹಕ್ಕೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಸೊ ನುಗ್ಗೆ ಸೊಪ್ಪಿಂದ ನಾವು ತುಂಬ ಐಟಮ್ಗಳನ್ನು ನಾವು ನೋಡ್ಬೋದು. ಮೊಟ್ಟೆ ಜೊತೆಗೆ ಹಾಕಿ ಎಗ್ ಬುರ್ಜಿ ಮಾಡ್ತಾರೆ. ಇದರಿಂದ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡ್ಬೋದು. ಹಾಗಾಗಿ ಈ ಒಂದು ಸೊಪ್ಪನ್ನು ನಾವು ದಿನನಿತ್ಯ ಬಳಸೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿದ್ರಲ್ಲ, ರಾಗಿ, ಎಳ್ಳು, ಮೊಸರು, ಪನ್ನೀರು, ನುಗ್ಗೆ ಸೊಪ್ಪು, ಇದೊಂದು 5 ಆಹಾರವನ್ನು ನೀವು ಮಾಮೂಲಿ ಡೈಲಿ ಯೂಸ್ ಮಾಡ್ಕೊಳ್ಳಿ. ಏನಿಲ್ಲ ಅಂದರೂ ವಾರಕ್ಕೆ ಒಂದು 2 ಸಲನಾದ್ರೂ ಯೂಸ್ ಮಾಡಿ. ಪನ್ನೀರಾಗಲಿ, ನುಗ್ಗೆ ಸೊಪ್ಪಾಗಲಿ, ಎಳ್ಳಾಗಲಿ. ರಾಗಿ ಮತ್ತು ಮೊಸರಂತೂ ಮಾಮೂಲಿ ಡೈಲಿ ಯೂಸ್ ಮಾಡ್ತೀರಾ. ಸೊ ಇದನ್ನು ರೂಢಿ ಮಾಡ್ಕೊಳ್ಬೇಕು. ಮಾಡೋದ್ರಿಂದ ದೇಹಕ್ಕೂ ಒಳ್ಳೆಯದು, ತಂಪು, ಪ್ರೋಟೀನ್ಯುಕ್ತ ಆಹಾರ ಕೂಡ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮಸಲ್ ಕೂಡ ನಾವು ಸ್ಟ್ರೆಂತಾಗಿ ಇಟ್ಕೊಳ್ಬೋದು, ಬಾಡಿ ಸ್ಟ್ರೆಂತನ್ನು ಕಾಪಾಡ್ಕೊಳ್ಬೋದು. ಕ್ಯಾಲ್ಶಿಯಂ ಕೂಡ ನಮಗೆ ಸಿಗುವಂಥ ಈ ಒಂದು 5 ಆಹಾರಗಳು. ನಾವು ಚೆನ್ನಾಗಿ ತಿಂದರೆ ಮಾತ್ರ ಆರೋಗ್ಯವಾಗಿರುವಂಥ ನಮ್ಮ ಆರೋಗ್ಯವಾಗಿಟ್ಕೊಳ್ಬೋದು. ಇಲ್ಲಾಂದರೆ ನಮ್ಮ ಆಹಾರ ಹದಗೆಟ್ಟರೆ ನಾವು ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಒಂದು ದುಡಿಲಿಕ್ಕೂ ಸಾಧ್ಯ ಇಲ್ಲ. ದುಡಿದ್ರೆ ತಾನೇ, ದುಡಿಬೇಕಂದ್ರೆ ನಾವು ಹೆಲ್ದಿಯಾಗಿರಬೇಕು ಅಂದರೆ ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಹಾಗಾಗಿ ನಾವು ಹೆಲ್ತನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಒಳ್ಳೊಳ್ಳೆ ಆಹಾರವನ್ನು, ಪೌಷ್ಟಿಕಯುಕ್ತ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ಈ ವಾರಕ್ಕೆ 2 ಸಲನಾದರೂ ಇದನ್ನು ರೂಢಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೇನೆ. ನೋಡಿದ್ರಲ್ಲ ವಿಡಿಯೋ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿ ವಿಡಿಯೋ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಉಪಯೋಗವಾಗಿದ್ದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಥ್ಯಾಂಕ್ ಯು.